ಹೆಲೋ ಸ್ಟೂಡೆಂಟ್ಸ್. ಸೊ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆ ವೆಲ್ಕಮ್. ಸೊ ನಾವು ಹೋದ ಕ್ಲಾಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮತ್ತು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾಡಿದ್ವಿ. ಎಕ್ಸಸೈಸ್ 6.2 2 ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ಈ 4 ಪ್ರಾಬ್ಲಮ್ ಉಳಿದಿದೆ, ಅದನ್ನು ಮುಗಿಸ್ಕೊಳ್ಳೋಣ. ಸೊ ಬನ್ನಿ. ಸೊ ನಾವು ಫಸ್ಟ್ 2 ಪ್ರಾಬ್ಲಮ್ಸ್ ಮಾಡಿದ್ವಿ. ಸೊ ಇವಾಗ ಥರ್ಡ್ ಪ್ರಾಬ್ಲಮ್ ಫಿಗರ್ ಬಿಡಿಸ್ಬಿಡೋಣ. ಸೊ ಇವಾಗ ಫಿಗರ್ ಬಿಡಿಸಾಯಿತು. ಸೊ ಬನ್ನಿ ಕ್ವಶನ್ ಓದ್ತೀನಿ, ನೋಡೋಣ. Third problem, if AB is parallel to CD, AB parallel to CD. Okay, ಕೊಟ್ಟಿದ್ದಾನೆ. So EF is perpendicular to CD. EF is perpendicular to CD. So ಇದು perpendicular. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದರೆ ಇದಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಹೆಂಗೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅದೊಂದಾ, ಮತ್ತು ಇವೆರಡು ಲೈನ್ ಪ್ಯಾರಲಲ್ ಆಗಿದೆ. ಸೊ ಇದು ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿಗೂ 90 ಡಿಗ್ರಿ ಬರಬೇಕು, ಇಲ್ಲಿಗೂ 90 ಡಿಗ್ರಿ ಬರಲೇಬೇಕು. ಓಕೆ, ಅದು ಕಾಮನ್, ಸಿಂಪಲ್ ಅದು. ಓಕೆ, ನೆಕ್ಸ್ಟ್. And angle GED is 126 degree. Angle GED ಇದಿಷ್ಟು ಸೇರಿಸಿ 126 degree. ಸೊ angle GED ಏನು? angle GEF plus angle FED is equals to angle GED. ಸೊ ಇದು 90 ಡಿಗ್ರಿ ಗೊತ್ತು, ಇಲ್ಲಿ 90 ಡಿಗ್ರಿ, ಇದು ಎಷ್ಟು ಡಿಗ್ರಿ ಗೊತ್ತಿಲ್ಲ. ನೋಡೋಣ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಅಂತ. ಫೈನ್ ಆಂಗಲ್ AGE, ಈ ಆಂಗಲ್ ಕಂಡುಹಿಡಿಯಬೇಕು. ಆಂಗಲ್ 1. ಆಂಗಲ್ GEF ಇದನ್ನ ಆಂಗಲ್ 2 ಅಂತ ಅನ್ಕೊಳ್ಳೋಣ. ಆಂಗಲ್ FGE ಇದನ್ನ ಆಂಗಲ್ 3 ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಆಂಗಲ್ 1, ಆಂಗಲ್ 2, ಆಂಗಲ್ 3 ಕಂಡುಹಿಡಿಯಬೇಕು ಇವಾಗ. ಸೊ ಇವಾಗ ನೀವು ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಆ ಥರನೇ ಆರ್ಡ್ರಲ್ಲೇ ಕಂಡುಹಿಡಿಯಬೇಕು ಅಂತೇನಿಲ್ಲ. ಪ್ರಾಬ್ಲಮ್ ನೋಟ್ ಮಾಡ್ತಾ ಹೋಗಿ ಯಾವ್ದು ಫಸ್ಟ್ ಬರುತ್ತೆ ಬರೀಬೋದು, ಹಾಗೇನಿಲ್ಲ. ಓಕೆನಾ? ಸೊ ಇವಾಗ ನೋಡೋಣ. ಸೊ ನಂಗೆ ಇವಾಗ ಫಸ್ಟ್ ಕಾಣಿಸ್ತಿರೋದು ಈ ಆಂಗಲ್ GED. ಸೊ ಇದ್ರೆ ನನಗೆ ಆಂಗಲ್ 2 ಸಿಗುತ್ತೆ ಅಂತ ಅನ್ನಿಸ್ತಿದೆ. ಸೊ ಬನ್ನಿ ನೋಡೋಣ. ಆಂಗಲ್ 2 ಪ್ಲಸ್ ಆಂಗಲ್ FED ಇಸ್ ಈಕ್ವಲ್ಸ್ ಟು ಆಂಗಲ್ GED ಅಲ್ವಾ? ಸೊ ಇದು ಆಂಗಲ್ 2 ಪ್ಲಸ್ ಆಂಗಲ್ FED ಇಸ್ ಈಕ್ವಲ್ಸ್ ಟು ಆಂಗಲ್ GED ಅಲ್ವಾ? ಆಂಗಲ್ 2 ಏನು? ಆಂಗಲ್ GEF ನಾನು ಆಂಗಲ್ 2 ಅಂತ ಹಾಕೊಂಡಿರೋದು. ಓಕೆ, ಆಂಗಲ್ 2 ಪ್ಲಸ್ ಆಂಗಲ್ FED ಇಸ್ ಈಕ್ವಲ್ಸ್ ಟು ಆಂಗಲ್ GED. ಓಕೆ, ಸೊ ಇವಾಗ ನಮಗೆ ಆಂಗಲ್ FED ಗೊತ್ತು. ಆಂಗಲ್ FED ಎಷ್ಟು? 90 ಡಿಗ್ರಿ. EF ಇಸ್ ಪರ್ಪೆಂಡಿಕ್ಯುಲರ್ ಟು CD ಅಲ್ವಾ? ಸೊ ಇದು 90 ಡಿಗ್ರಿ. ಆಂಗಲ್ 2 ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ಸ್ ಟು ಆಂಗಲ್ GED ಎಷ್ಟು? ಕ್ವಶನ್ ಕೊಟ್ಟಿದ್ದಾನೆ ನೋಡಿ, 126 ಡಿಗ್ರಿ. 126 ಡಿಗ್ರಿ. ಸೊ ಇದು 90 ಈ ಕಡೆ ಹೋಗುತ್ತೆ. ಆಂಗಲ್ 2 ಇಸ್ ಈಕ್ವಲ್ಸ್ ಟು 126 ಮೈನಸ್ 90, ದ್ಯಾಟ್ ಇಸ್ ಈಕ್ವಲ್ಸ್ ಟು 36 ಡಿಗ್ರಿ. ಸೊ ನಮಗೆ ಆಂಗಲ್ 2 ಗೊತ್ತಾಯಿತು. ಆಂಗಲ್ 2 ಎಷ್ಟು? ಇದು 36 ಡಿಗ್ರಿ. ಸೊ ಇದು 90 ಡಿಗ್ರಿ, ಇದು 36 ಡಿಗ್ರಿ, ಟೋಟಲ್ 126 ಡಿಗ್ರಿ. ಓಕೆನಾ? ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಇದು ಹಿಂಗಿದೆ ಅಲ್ವಾ? ಸರಿ. ಸೊ ಇವಾಗ ಇಲ್ಲಿ ನೋಡಿ, ಇದು ಆಂಗಲ್ 1. ಓಕೆನಾ? ಇದು ರಫ್ ಆಗಿ ಬಿಡಿಸಿರೋದು. ಸೊ ಇದು ಆಂಗಲ್ GED. ಸೊ ನಿಮಗೆ ಆಂಗಲ್ 1 ಮತ್ತು ಆಂಗಲ್ GED ಏನು? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅನ್ನಿಸ್ತಿಲ್ವಾ? ಸೊ ನೋಡಿ, ಇದು ಹಿಂಗೆ ಝೆಡ್ ಶೇಪಲ್ಲಿ ಇದೆ, ಹಿಂಗೆ ಅಲ್ವಾ? ಸೊ ಈ ಆ್ಯಂಗಲ್ಲು ಈಕ್ವಲ್ ಆಗಿರಬೇಕು ಅಲ್ವಾ? ಸೊ ಇವಾಗ ನಮಗೆ ಈ ಲೈನ್ ಬೇಕಾದ್ರೆ ಬಿಟ್ಬಿಡಿ ನೀವು. ಇವಾಗ ನೋಡಿ ಬೇಕಾದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ? ನೋಡಿ ಝೆಡ್ ಶೇಪಲ್ಲಿ ಇದೆ, ಇದೊಂದು ಮಧ್ಯದೊಂದು ಲೈನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನಮಗೆ ಟೋಟಲ್ ಆ್ಯಂಗಲ್ ಗೊತ್ತು, 126 ಡಿಗ್ರಿ. ಸೊ ಆ್ಯಂಗಲ್ 1 ಕೂಡ 126 ಡಿಗ್ರಿ ಆಗಿರುತ್ತೆ. ಸೊ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು 126 ಡಿಗ್ರಿ. ಯಾಕೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆನಾ? ಓಕೆ, ಸೊ ಇವಾಗ ಆಂಗಲ್ 3 ಕಂಡುಹಿಡಿಯಬೇಕು. ಸೊ ಆಂಗಲ್ 3 ಇವಾಗ ನಿಮಗೆ ಆಂಗಲ್ 1 ಗೊತ್ತು. ಆಂಗಲ್ 3 ಹೆಂಗೆ ಕಂಡುಹಿಡಿತಾರೆ? ಇವಾಗ ನಿಮಗೆ ಗೊತ್ತು, ಇನ್ ಅ ಲೈನ್ ನಾವು ಎರಡು ಲೀನಿಯರ್ ಪೇರ್ ಆಫ್ ಆಂಗಲ್ಸ್, ಎರಡು ಅಡ್ಜಸೆಂಟ್ ಆಂಗಲ್ಸ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ, ಆಂಗಲ್ 1 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಲ್ವಾ? ಸೊ ಆಂಗಲ್ 1 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಲೀನಿಯರ್
ಪೇರ್ ಅಲ್ವಾ. ಸೊ ಇವಾಗ ಆ್ಯಂಗಲ್ 1 ಗೊತ್ತು ನಮಗೆ, ಎಷ್ಟು 126 ಡಿಗ್ರಿ ಅಲ್ವಾ. 126 ಪ್ಲಸ್ ಆ್ಯಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ 126 ಆ ಕಡೆ ಹೋಗುತ್ತೆ, ಆ್ಯಂಗಲ್ 3 ಇಸ್ ಈಕ್ವಲ್ಸ್ ಟು 180 ಮೈನಸ್ 126, ದ್ಯಾಟ್ ಈಸ್ ಈಕ್ವಲ್ಸ್ ಟು 54 ಡಿಗ್ರಿ. ಓಕೆನಾ. ಸೊ ಇವಾಗ ನಾವು 3 ಆ್ಯಂಗಲ್ನು ಕಂಡುಹಿಡಿದ್ವಿ ಅನಿಸುತ್ತೆ. ಸೊ ನಮಗೆ ಆ್ಯಂಗಲ್ 3 ಗೊತ್ತಾಯಿತು ಅಂದರೆ ಆ್ಯಂಗಲ್ ಎಫ್ ಜಿ ಇ ಅಲ್ವಾ. ಆ್ಯಂಗಲ್ ಎಫ್ ಜಿ ಇ ಸಿಕ್ತು, ಆ್ಯಂಗಲ್ ಎ ಜಿ ಇ ಸಿಕ್ತು 126 ಡಿಗ್ರಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಹಾಗೆ ಆ್ಯಂಗಲ್ ಜಿ ಇ ಎಫ್ ಅಂದರೆ ಆ್ಯಂಗಲ್ ಟು ಜಿ ಇ ಎಫ್ ಅದು 36 ಡಿಗ್ರಿ ಸಿಕ್ತು. ಓಕೆ. ಸೊ ಇವಾಗ ನಮಗೆ ಆ್ಯಂಗಲ್ ಜಿ ಇ ಎಫ್ 36 ಡಿಗ್ರಿ ಇದೊಂದು ಆ್ಯಂಗಲಿಂದ ನಮಗೆ ಎಲ್ಲ ಆ್ಯಂಗಲ್ಲು ಸಿಕ್ಬಿಡ್ತಾರೆ ಆಮೇಲೆ. ಸೊ ಇವಾಗ ಥರ್ಡ್ ಪ್ರಾಬ್ಲಮ್ ಫುಲ್ ಕ್ಲಿಯರ್ ಅನ್ಕೋತೀನಿ. ಸೊ ಇವಾಗ ಬರ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇವಾಗ ಬನ್ನಿ ಫೋರ್ತ್ ಒನ್ ಮಾಡೋಣ. ಓಕೆ. ಸೊ ಫಿಗರ್ ಹಿಂಗೆ ಕೊಟ್ಟಿದ್ದಾನೆ, ಕ್ವಶನ್ ಓದೋಣ. ಇಫ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಸ್ ಟಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಸ್ ಟಿ. ಓಕೆ, ಇವೆರಡು ಪ್ಯಾರಲಲ್. ಓಕೆ. ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 110 ಡಿಗ್ರಿ. ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 110 ಡಿಗ್ರಿ. ಓಕೆ. And angle RST is equals to 130 degree. It is to 130 degree. Okay. Find angle QRS. Okay. Find angle QRS. ಇದು QRS. ಸೊ ಈ ಆ್ಯಂಗಲ್ ಕಂಡುಹಿಡಿಯಬೇಕು ನಾವು, ಆ್ಯಂಗಲ್ QRS ನ. ಓಕೆನಾ. ಸೊ ಇವಾಗ ಹಿಂಟ್ ಕೊಟ್ಟಿದ್ದಾನೆ ಅಲ್ಲಿ, ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಸ್ ಟಿ ಥ್ರೂ ಪಾಯಿಂಟ್ ಆರ್. ಸೊ ಎಸ್ ಟಿಗೆ ಪ್ಯಾರಲಲ್ ಆಗಿ ಥ್ರೂ ಪಾಯಿಂಟ್ ಆರ್ ಇಂದ ನಾವು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಸೊ ಬನ್ನಿ ಡ್ರಾ ಮಾಡೋಣ. ಓಕೆನಾ. ಸೊ ಇಲ್ಲೊಂದು ಪಾಯಿಂಟ್ ಏನು, ಪಿ ಕ್ಯೂ ಆರ್ ಎಸ್ ಟಿ. ಸೊ ಪಾಯಿಂಟ್ ಯು, ಇದು ಯು, ಇದನ್ನ ಯು ಅಂತ ನೇಮಿಂಗ್ ಮಾಡೋಣ. ಓಕೆ. ಓಕೆ. ಸೊ ಇವಾಗ ಏನು ಕಂಡುಹಿಡಿಬೇಕು ನಾವು, ಓಕೆ, ಕ್ಯೂ ಆರ್ ಎಸ್, ಆ್ಯಂಗಲ್ ಕ್ಯೂ ಆರ್ ಎಸ್ನ ಕಂಡುಹಿಡಿಬೇಕು. ಸೊ ಇವಾಗ ಹೆಂಗೆ ಕಂಡುಹಿಡಿತೀರಾ ನೋಡಿ. ಸೊ ಓಕೆ, ಇವಾಗ ಬನ್ನಿ ಮಾಡ್ತೀನಿ ನೋಡಿ. ಸೊ ಇವಾಗ ಇಲ್ಲಿ ನೋಡಿ, ಎಸ್ ಟಿ ಇಸ್ ಪ್ಯಾರಲಲ್ ಟು ಆರ್ ಯು ಅಲ್ವಾ. ನಾವು ಈ ಲೈನ್ನ ಎಸ್ ಟಿಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ದೀವಿ ಅಲ್ವಾ. ಸೊ ಇದನ್ನ ನಾವು ಆ್ಯಂಗಲ್ 1 ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಇವಾಗ ನಮಗೆ ಗೊತ್ತಿರೋ ಹಂಗೆ ಆ್ಯಂಗಲ್ ಆರ್ ಎಸ್ ಟಿ ಪ್ಲಸ್ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಹೆಂಗೆ, ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ. ಇನ್ನು ವೇರ್ ದರ್ ಇಸ್ 2 ಪ್ಯಾರಲಲ್ ಲೈನ್ಸ್, ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಲ್ವಾ. ಸೊ ಇದು ನೋಡಿ, ಇಂಟೀರಿಯರ್ ಆ್ಯಂಗಲ್ಸು ಹಿಂಗಿದೆ ತಾನೆ, ಇದು 130 ಡಿಗ್ರಿ, ಇದು ಆ್ಯಂಗಲ್ 1 ಅಲ್ವಾ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರಬೇಕು ಅಲ್ವಾ. ಸೊ ಬನ್ನಿ ಆ್ಯಡ್ ಮಾಡೋಣ. ಆ್ಯಂಗಲ್ ಆರ್ ಎಸ್ ಟಿ ಪ್ಲಸ್ ಆ್ಯಂಗಲ್ 1, ಆ್ಯಂಗಲ್ 1 ಏನಿಲ್ಲ, ಎಸ್ ಆರ್ ಯು, ಆ್ಯಂಗಲ್ ಎಸ್ ಆರ್ ಯುನೇ ನಾನು ಆ್ಯಂಗಲ್ 1 ಅಂತ ಹಾಕೊಂಡಿರೋದು, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ, ಇಂಟೀರಿಯರ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಆರ್ ಎಸ್ ಟಿ ನಮಗೆ ಗೊತ್ತು 130 ಡಿಗ್ರಿ, ಕ್ವಶನ್ ಕೊಟ್ಟಿದ್ದಾರೆ. 130 ಡಿಗ್ರಿ ಪ್ಲಸ್ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. Angle 1 is equals to 180 degree minus 130 degree is equals to 50 degree. Okay. Angle 1 ನಮಗೆ 50 ಡಿಗ್ರಿ ಬಂತು. ಓಕೆನಾ. ಓಕೆ, ಇದು 50 ಡಿಗ್ರಿ. ಸೊ ಇವಾಗ ಆ್ಯಂಗಲ್ ಕ್ಯೂ ಆರ್ ಎಸ್ನ ಕಂಡುಹಿಡಿಬೇಕು. ಆ್ಯಂಗಲ್ ಕ್ಯೂ ಆರ್ ಎಸ್ನ ಹೆಂಗೆ ಕಂಡುಹಿಡಿತೀರಾ? ಓಕೆ ನೋಡಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಆರ್ ಯು ಅಲ್ವಾ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಇದು ಹಿಂಗಿದೆ. ಸೊ ಇದು 110 ಡಿಗ್ರಿ. ಸೊ ಈ ಆ್ಯಂಗಲ್ ನಮಗೆ 110 ಡಿಗ್ರಿ ಈಕ್ವಲ್ ಅಲ್ವಾ. ಸೊ ಇದು 110 ಅಂದರೆ ಇದು 110. ಹೆಂಗೆ, ಈ ಆರ್ ಯು ಇಸ್ ಪ್ಯಾರಲಲ್ ಟು ಎಸ್ ಟಿ ಅಂತ ಹೇಳಿದ್ದಾರೆ ಅಲ್ವಾ. ಅದಕ್ಕೇನೆ ಆರ್ ಯು ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಆಲ್ಸೋ. ಸೊ ಎಸ್ ಟಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ and ST is parallel to RU. So
ದಟ್ ಇಂಪ್ಲೈಸ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಯು ಅಲ್ವಾ, ಇದು ನಮಗೆ ಗೊತ್ತು. ಸೊ ಇವಾಗ ನಮಗೆ ಇದು ಒನ್ ಆ್ಯಂಗಲ್ ಕ್ಯೂ ಆರ್ ಯು ಇಸ್ ಈಕ್ವಲ್ಸ್ ಟು 110 ಡಿಗ್ರಿ. ಸೊ ಇದು ಆ್ಯಂಗಲ್ ಕ್ಯೂ ಆರ್ ಎಸ್ ಅಲ್ವಾ. ಸೊ ಇದು ನಮಗೆ ಗೊತ್ತು, ಇದು 50 ಡಿಗ್ರಿ ಅಂತ. ಸೊ ದಿಸ್ ಇಸ್ 50 ಡಿಗ್ರಿ ಪ್ಲಸ್ ಆ್ಯಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ಸ್ ಟು 110 ಡಿಗ್ರಿ. ಸೊ ಬನ್ನಿ ಮಾಡೋಣ. ಆ್ಯಂಗಲ್ ಫಸ್ಟು ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಆರ್ ಯು is equals to 110 degree. That implies angle QRS plus ಇದು ಆ್ಯಂಗಲ್ 1 ಅಂತ ಅಂದ್ಕೊಂಡಿದ್ವಲ್ಲ, ಆ್ಯಂಗಲ್ 1 ಅಂತಲೇ ಬರ್ತೀನಿ. ಆ್ಯಂಗಲ್ 1 is equals to 110 ಡಿಗ್ರಿ ಅಲ್ವಾ. ಸೊ ನಾವು ಇವೆರಡನ್ನ ಆ್ಯಡ್ ಮಾಡಿದಾಗ ಟೋಟಲ್ ಎಷ್ಟು ಬರಬೇಕು? 110 ಡಿಗ್ರಿ ಅಲ್ವಾ. ನೋಡಿ, ಇದು 110, ಇದು 110 ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ. ಓಕೆ, ಇವಾಗ ಆ್ಯಂಗಲ್ 1 ನಮಗೆ ಗೊತ್ತು, ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್ 50 ಡಿಗ್ರಿ ಈಸ್ ಈಕ್ವಲ್ಸ್ ಟು 110 ಡಿಗ್ರಿ. ಸೊ ಈ 50 ಡಿಗ್ರಿ ಈ ಕಡೆ ಹೋಗುತ್ತೆ, 110 ಮೈನಸ್ 50. ಸೊ ಆ್ಯಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ಸ್ ಟು 110 ಮೈನಸ್ 50, ದ್ಯಾಟ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಸೊ ಅಷ್ಟೇ, ಇನ್ನೇನಿಲ್ಲ, ಮುಗೀತು. ಆ್ಯಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಓಕೆನಾ. ಸೊ ಇವಾಗ ನಾವು ಫಸ್ಟು ಆ್ಯಂಗಲ್ 1 ಕಂಡುಹಿಡ್ಕೊಂಡ್ವಿ, ಆ್ಯಂಗಲ್ ಎಸ್ ಆರ್ ಯು ಕಂಡುಹಿಡ್ಕೊಂಡ್ವಿ. ಅದಾದಮೇಲೆ ಆ್ಯಂಗಲ್ ಕ್ಯೂ ಆರ್ ಎಸ್ನ ಕಂಡುಹಿಡಿದ್ವಿ. ಸೊ ಇನ್ನು ನಿಮಗೆ ಗೊತ್ತಾಯಿತು ಅನಿಸುತ್ತೆ, ಆ್ಯಂಗಲ್ 110 ಇಸ್ ಈಕ್ವಲ್ಸ್ ಟು ಈ ಟೋಟಲ್ ಆ್ಯಂಗಲ್ 110 ಅಲ್ವಾ. ಸೊ ಅದಕ್ಕೇ ಇದು 50 ಡಿಗ್ರಿ ನಮಗೆ ಗೊತ್ತು. ಸೊ 110 ಮೈನಸ್ 50 ಮಾಡಿದ್ರೆ ಇದೆಷ್ಟು? 60 ಬಂತು ಈ ಆ್ಯಂಗಲ್ಲು. ಸೊ ಇದು 60 ಪ್ಲಸ್ 50 ಎಷ್ಟು? 110. ಸೊ ಇದು ಈಕ್ವಲ್ ಅಲ್ವಾ. ಸೊ ಅದಕ್ಕೇ ನಾವು ಈ ಆ್ಯಂಗಲ್ನ ಆ್ಯಡ್ ಮಾಡಿಬಿಟ್ಟು ದ್ಯಾಟ್ ಈಸ್ ಈಕ್ವಲ್ಸ್ ಟು 110 ಡಿಗ್ರಿ ಅಂತ ಹಾಕಿದ್ದು. ಓಕೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇವಾಗ 5th ಒನ್. ಓಕೆ, ಕ್ವಶನ್ ಓದೋಣ. ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಓಕೆ, ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ. ಆ್ಯಂಗಲ್ ಎ ಪಿ ಕ್ಯೂ. ಸೊ ಈ ಆ್ಯಂಗಲ್ಲು 50 ಡಿಗ್ರಿ. ಓಕೆ, and angle PRD is equals to 127 degree, and angle PRD is equals to 127 degree. Okay, find x and y. So now x ಮತ್ತು y ನ ಕಂಡುಹಿಡಿಬೇಕು. ಸೊ ಈ ಪ್ರಾಬ್ಲಮ್ ಸ್ವಲ್ಪ ಈಸಿ ಇದೆ. ಓಕೆ, ನೋಡಿ ಫಸ್ಟ್ ಸಾಲ್ವ್ ಮಾಡಿ. ಓಕೆ, ಇವಾಗ ನಾ ಮಾಡ್ತೀನಿ. ಸೊ ಇವಾಗ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ. ಹೆಂಗೆ? ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಈ ಆ್ಯಂಗಲ್ಲು ಈ ಆ್ಯಂಗಲು ಪ್ಯಾರಲಲ್ ಲೈನ್ಸ್ ತಾನೆ. ನೋಡಿ, ಝೆಡ್ ಶೇಪಲ್ಲಿದೆ. ಸೊ ಇದು 50 ಡಿಗ್ರಿ, ಇದು 50 ಡಿಗ್ರಿ. ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 50 ಡಿಗ್ರಿ. ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ ಕ್ಯೂ ಆರ್. ಓಕೆನಾ. ಅದೇ ಪಿ ಕ್ಯೂ ಆರ್ ಅಂದರೆ ಎಕ್ಸ್ ಅನ್ನೇ. ಯಾಕೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ನೋಡಿ, ಝೆಡ್ ಶೇಪಲ್ಲಿ ಇದೆ ಅಲ್ವಾ, ಹಿಂಗೆ ಹಿಂಗೆ ಹಿಂಗೆ. ಸೊ ದಿಸ್ ಇಸ್ 50 ಡಿಗ್ರಿ. ಓಕೆ, ಎಕ್ಸ್ ಗೊತ್ತಾಯ್ತು ನಮಗೆ. ಸೊ ಇವಾಗ ವೈ ಹೆಂಗೆ ಕಂಡುಹಿಡಿತೀರಾ ನೋಡಿ. ಸೊ ಇವಾಗ ವೈ ಕಂಡುಹಿಡಿಯೋದು ತುಂಬ ಈಸಿ. ಸೊ ಇದು ಹಿಂಗಿದೆ, ಇದು 127 ಡಿಗ್ರಿ ಅಲ್ವಾ. ಸೊ ಇದು ಕೂಡ 127 ಡಿಗ್ರಿ ಅಲ್ವಾ. ನೋಡಿ, ಇದು ಝೆಡ್ ಶೇಪಲ್ಲಿದೆ ಅಲ್ವಾ, ಇದು 127 ಡಿಗ್ರಿ, ಇದಿಷ್ಟು ಟೋಟಲು 127 ಡಿಗ್ರಿ. ಯಾಕೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ. ಸೊ ಇವಾಗ ಇದು ಇಸ್ ಈಕ್ವಲ್ಸ್ ಟು 127 ಡಿಗ್ರಿ. ಸೊ ಆ್ಯಂಗಲ್ ಎ ಪಿ ಆರ್ ಇಸ್ ಈಕ್ವಲ್ಸ್ ಟು 127 ಡಿಗ್ರಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಓಕೆ, ಸೊ ಇವಾಗ ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ನಮಗೆ 127 ಡಿಗ್ರಿ ಬರಬೇಕು ಅಲ್ವಾ. ಸೊ ಹಾಗೆ ನಾವು ವೈ ಕಂಡುಹಿಡಿಬೋದು. ಸೊ ಆ್ಯಂಗಲ್ ಎ ಪಿ ಕ್ಯೂ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 127 ಡಿಗ್ರಿ. ಸೊ ಇದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಅದಕ್ಕೆ 127 ಡಿಗ್ರಿ. ಓಕೆನಾ. ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು
angle APR. Angle APQ plus y is equals to angle APR. What is angle APR? 126 degree ಅಲ್ವಾ? ಸೊ 127 ಡಿಗ್ರಿ, ಸಾರಿ 127 ಡಿಗ್ರಿ ಅದು. ಸೊ ಇವಾಗ ಆ್ಯಂಗಲ್ ಎ ಪಿ ಕ್ಯೂ ಎಷ್ಟು 50 ಡಿಗ್ರಿ ಅಲ್ವಾ? 50 ಡಿಗ್ರಿ ಪ್ಲಸ್ y is equals to 127 degree. So y is equals to 127 degree minus 50. So that is equals to 7. 12 minus 5, that is 7. 77 degree. Okay na? So y is equals to 77 degree. Okay. 77 degree. So ಇವಾಗ ನೋಡಿ 50 plus 77 ಮಾಡಿದ್ರೆ ನಿಮಗೆ 127 ಡಿಗ್ರಿ ಬರಬೇಕು. 50 plus 70 ಎಷ್ಟು 120 plus 7 127 ಡಿಗ್ರಿ. ಓಕೆ, 127 ಡಿಗ್ರಿ 127 ಡಿಗ್ರಿ ಈಕ್ವಲ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಗೊತ್ತಾಯ್ತು ಅನ್ಕೋತೀನಿ. ಸೊ ಇವಾಗ ಈ ಪ್ರಾಬ್ಲಮ್ ತುಂಬ ಈಸಿ ಇತ್ತು. ಸೊ ಇವಾಗ ಲಾಸ್ಟ್ 6th ಪ್ರಾಬ್ಲಮ್ ಮಾಡೋಣ. ಎಕ್ಸಸೈಸ್ 6.2 ಮುಗಿಯಿತು ಅವಾಗ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇವಾಗ 6th ಬಂತು. ಓಕೆ, 6th one. ಸೊ ಇವಾಗ ಕ್ವಶನ್ ಓದ್ತೀನಿ. ಇದು ಲಾಸ್ಟ್ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು ನಿಮಗೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ 2 ಮಿರರ್ಸ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್. ಓಕೆ, ಇವೆರಡು 2 ಮಿರರ್ಸ್ ಅಂತೆ ಪ್ಯಾರಲಲ್ ಆಗಿ ಅಂದರೆ ಹಿಂಗೆ ಕೂರಿಸಿದ್ದಾರೆ ಮಿರರ್ಸ್ನ. ಓಕೆನಾ? ಓಕೆ, ನೆಕ್ಸ್ಟ್ an incident ray AB strikes the mirror PQ at B. Incident ray AB strikes PQ mirror at point B. ಓಕೆ, ಇದು ಇನ್ಸಿಡೆಂಟ್ ರೇ ಪಾಯಿಂಟ್ ಬಿ ನಲ್ಲಿ ಸ್ಟ್ರೈಕ್ ಮಾಡುತ್ತೆ ಯಾವ ಮಿರರ್? PQ ಮಿರರ್ಗೆ. ಓಕೆ, ನೆಕ್ಸ್ಟ್ ದ ರಿಫ್ಲೆಕ್ಟೆಡ್ ರೇ ಮೂವ್ಸ್ ಅಲಾಂಗ್ ದ ಪಾತ್ BC. ದ ರಿಫ್ಲೆಕ್ಟೆಡ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಓಕೆನಾ? ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಮೂವ್ಸ್ ಅಲಾಂಗ್ ದ ಪಾತ್ BC. ಓಕೆ, ಆಮೇಲೆ ಆ್ಯಂಡ್ ಸ್ಟ್ರೈಕ್ಸ್ ಮಿರರ್ ಆರ್ ಎಸ್ ಮಿರರ್ನ ಸ್ಟ್ರೈಕ್ ಮಾಡಿಬಿಟ್ಟು ಅಟ್ ಪಾಯಿಂಟ್ ಸಿ. ಓಕೆ, ಆ್ಯಂಡ್ ಅಗೇನ್ ರಿಫ್ಲೆಕ್ಟ್ಸ್ ಬ್ಯಾಕ್ ಅಲಾಂಗ್ ಸಿ ಡಿ. ಸೊ ಇದು ಇನ್ಸಿಡೆಂಟ್ ಹಿಂಗೆ ಬರುತ್ತೆ. ಪಾಯಿಂಟ್ ಬಿಗೆ ಪಿ ಕ್ಯೂ ಮಿರರ್ ಸ್ಟ್ರೈಕ್ ಆಗುತ್ತೆ, ಅದು ರಿಫ್ಲೆಕ್ಟ್ ಆಗಿಬಿಟ್ಟು ಆರ್ ಎಸ್ ಮಿರರಲ್ಲಿ ಅಟ್ ಪಾಯಿಂಟ್ ಸಿ ಸ್ಟ್ರೈಕ್ ಮಾಡುತ್ತೆ, ಆಮೇಲೆ ತಿರ್ಗಾ ರಿಫ್ಲೆಕ್ಟ್ ಆಗುತ್ತೆ. ಆಯಿತಾ? ನೆಕ್ಸ್ಟ್, ಪ್ರೂವ್ ದ್ಯಾಟ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಸೊ ಇದು ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು. ಸೊ ಇವಾಗ ಹೆಂಗೆ ಪ್ರೂವ್ ಮಾಡ್ತೀರಾ ಯೋಚಿಸಿ. ಸೊ ಇವಾಗ ಎ ಬಿ ಮತ್ತು ಸಿ ಡಿನ ಪ್ರೂವ್ ಮಾಡಬೇಕು ಅಂದರೆ ನಮಗೆ ಪ್ಯಾರಲಲ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು? ಅದಾದರೂ ಹೇಳಿ. ಇವಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸಾ ಇಲ್ಲ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸಾ? ಓಕೆ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಮಾಡ್ಬೋದು ಅನಿಸುತ್ತೆ. ಸೊ ನೋಡಿ, ಇದು ಮತ್ತು ಈ ಆ್ಯಂಗಲು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಇವೆರಡು ಲೈನು ಪ್ಯಾರಲಲ್ ಅಂತ ಮಾಡ್ಬೋದು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಮಾಡೋಕ್ಕಾಗಲ್ಲ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇಲ್ವಲ್ಲ. ಸೊ ಝೆಡ್ ಶೇಪಲ್ಲಿದೆ, ನಾವು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ನ ಟ್ರೈ ಮಾಡ್ಬೋದು. ಸೊ ಇವಾಗ ಬನ್ನಿ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಬೇಕು. ಓಕೆನಾ? ಸೊ ಫಸ್ಟು draw a line perpendicular. ಇದು ಪರ್ಪೆಂಡಿಕ್ಯುಲರ್ ಬಂತು ಅನ್ಸುತ್ತೆ. ಪರ್ಪೆಂಡಿಕ್ಯುಲರ್ ಟು draw a line perpendicular to B and ಇದು ಯಾವುದು? ಪಾಯಿಂಟ್ ಸಿ. ಓಕೆನಾ? ಓಕೆ, ಇಮ್ಯಾಜಿನರಿ ಲೈನ್ ಡ್ರಾ ಮಾಡಿದ್ವಿ. ಸೊ ಇವಾಗ ನಾವು ಇದನ್ನ ಆ್ಯಂಗಲ್ 1, ಇದನ್ನ ಆ್ಯಂಗಲ್ 2, ಇದನ್ನ ಆ್ಯಂಗಲ್ 3, ಇದನ್ನ ಆ್ಯಂಗಲ್ 4 ಅಂತ ಅನ್ಕೊಳ್ಳೋಣ. ಸೊ ಇವಾಗ ನಾವು ಪ್ರೂವ್ ಮಾಡಬೇಕಾಗಿರೋದೇನು? ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಸಿ ಡಿ. ಅಂದರೆ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4 ಅಂತ ಮಾಡಬೇಕು. ಸೊ ಇವಾಗ ನಾವು ಲೈನ್ ಹಿಂಗೆ ಯಾಕೆ ಹಾಕೊಂಡ್ವಿ ಅಂತ ಕೇಳೋದಿದ್ರೆ, ಆ ಲೈನ್ ಹಾಕೊಳ್ಳಿಲ್ಲ ಅಂದರೆ ನೀವು ಪ್ರೂವ್ ಮಾಡೋಕ್ಕಾಗಲ್ವಲ್ಲ. ಸೊ ನೀವು ಲೈನ್ ಡ್ರಾ ಮಾಡಲೇಬೇಕು. ಸೊ ಇವಾಗ ಲೈನ್ ಹಾಕೊಂಡ್ವಿ, ಆ್ಯಂಗಲ್ 1 ಆ್ಯಂಗಲ್ 2 ಆ್ಯಂಗಲ್ 3 ಆ್ಯಂಗಲ್ 4 ಅಂತ ಶಾರ್ಟ್ಕಟ್ ಮಾಡ್ಕೊಂಡ್ವಿ. ಸೊ ಇವಾಗ ಬನ್ನಿ ನೋಡೋಣ. ಸೊ ಇವಾಗ ನಿಮಗೆ ಹೇಳ್ಕೊಟ್ಟಿರ್ತಾರೆ ಲೈನ್ನಲ್ಲಿ, ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿರ್ಬೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಫಿಸಿಕ್ಸಲ್ಲಿ ಅಲ್ವಾ? ಜ್ಞಾಪಕ ಬಂತಾ? ಯಾವಾಗಲೂ ಒಂದು
ಇದು ಮಿರರ್ ಅಂತ ಅನ್ಕೊಳ್ಳಿ. ಒಂದು ಲೈಟ್ ರಿಫ್ಲೆಕ್ಟ್ ಆದಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇದು ಲೈನ್ ಬರ್ತಿರೋದು, ಲೈಟ್ ಬರ್ತಿರೋದು, ಇದು ಲೈಟ್ ಹೋಗ್ತಿರೋದು. ಸೊ ಈ ಆಂಗಲ್ ಈಕ್ವಲ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ರಿಫ್ಲೆಕ್ಷನ್. ಇವೆರಡು ಆಂಗಲ್ ಈಕ್ವಲ್. ಓಕೆನಾ? ಫಿಸಿಕ್ಸ್ ಅಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಏನು ಪ್ರೂವ್ ಆಗುತ್ತೆ? ಸೊ we know that angle of incidence is equals to angle of reflection. Okay, short form ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ಇವಾಗ ಈ ರೂಲ್ ಇಂದ ನಮಗೆ angle 1 is equals to angle 2, angle 3 is equals to angle 4 ಅಂತ ಬರ್ಕೋಬಹುದು ಅಲ್ವಾ? That implies angle 1 is equals to angle 2, angle 3 is equals to angle 4. ಓಕೆ, ಬರ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟು ನೀವು ಈ ಫಿಗರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು ಆ್ಯಂಗಲ್ 2 is equals to ಆ್ಯಂಗಲ್ 3. ಹೆಂಗೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ? ಸೊ ಇವಾಗ ನಾವು ಲೈನ್ನ ಡ್ರಾ ಮಾಡಿದ್ವಿ, ಇಮ್ಯಾಜಿನರಿ ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದ್ವಿ. ಸೊ ಈ ಲೈನು ಮತ್ತು ಈ ಲೈನು ಪ್ಯಾರಲ್ ಆಗಿರುತ್ತೆ. ಸೊ ಅದಕ್ಕೇನೆ ಆ್ಯಂಗಲ್ 2 ಮತ್ತು ಆ್ಯಂಗಲ್ 3 ಈಕ್ವಲ್ಲು. ಓಕೆನಾ? ಸೊ ನೋಡಿ, ಇದು ಹಿಂಗಿದೆ ಅಲ್ವಾ? ಹಿಂಗಿದೆ. ಇದು ಆ್ಯಂಗಲ್ 2, ಇದು ಆ್ಯಂಗಲ್ 3, ಝೆಡ್ ಶೇಪ್. ನೋಡಿ, ಇದು ಲೈನ್ಸು ಪ್ಯಾರಲಲ್ಲು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದ್ದೀವಿ ನಾವು. ಅದಕ್ಕೇನೆ ಆ್ಯಂಗಲ್ 2 ಮತ್ತು ಆ್ಯಂಗಲ್ 3 ಈಕ್ವಲ್ಲು. ಸೊ ಆ್ಯಂಡ್ ಆಲ್ಸೋ ಆ್ಯಂಗಲ್ 2 is equals to ಆ್ಯಂಗಲ್ 3. ಯಾಕೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಇದು ಫುಲ್ ಫಾರ್ಮ್ ಬರ್ಕೊಳ್ಳಿ. ಓಕೆ, ಸೊ ಇವಾಗ ಜಸ್ಟ್ ಏನಿಲ್ಲ ನೋಡಿ, ಇಲ್ಲಿ ಇದನ್ನು ಈಕ್ವೇಷನ್ 1, ಇದನ್ನು ಈಕ್ವೇಷನ್ 2 ಅಂತ ಅನ್ಕೊಳ್ತೀನಿ ನಾನು. ಸೊ ಇವೆರಡನ್ನು ಆ್ಯಡ್ ಮಾಡಿ. ಓಕೆನಾ? ಸೊ ಆ್ಯಡ್ ಮಾಡ್ತೀನಿ ನೋಡಿ. ಈಗ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2. ಆ್ಯಡ್ ಈಕ್ವೇಷನ್ 1 and 2. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆ್ಯಡ್ ಮಾಡಿ, ರೈಟ್ ಹ್ಯಾಂಡ್ ಸೈಡ್ಗೆ ಆ್ಯಡ್ ಮಾಡಿ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 is equals to angle 2 plus angle 4 ಅಲ್ವಾ? ಸೊ angle 1 plus angle 3 is equals to angle 2 plus angle 4. ಸೊ ಅದೇ ನಮಗೆ ಬೇಕಾಗಿರೋದೇನು? angle 1 plus angle 2 is equals to angle 3 plus angle 4 ಅಲ್ವಾ? ಸೊ ಇವಾಗ ಇಲ್ಲಿ ಗಮನಿಸಿ ನೀವು, angle 2 is equals to angle 3 ಅಂತ ಬರೆದಿದ್ದೀವಿ ಅಲ್ವಾ? ಸೊ ನಾನು ಈ 3 ಜಾಗದಲ್ಲಿ 2 ಅಂತ ಹಾಕೋಬೋದು, angle 2 ಅಂತ. ಯಾಕೆ? angle 3 is equals to angle 2. ಸೊ ಈ 2 ಜಾಗದಲ್ಲಿ ಆ್ಯಂಗಲ್ 3 ಅಂತ ಹಾಕೋಬೋದು. ಯಾಕೆ? ಆ್ಯಂಗಲ್ 2 is equals to ಆ್ಯಂಗಲ್ 3. ಸೊ ಇವಾಗ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 is equals to ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4. ಸೊ ಇವಾಗ ಬಂತು ಅನ್ಸುತ್ತೆ ಆನ್ಸರು. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 is equals to ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4. ಓಕೆ, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಏನು? ಆಡಿಸ್ಬಿಡ್ತೀನಿ ಮೇಲ್ಗಡೆ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಏನು? ಆ್ಯಂಗಲ್ ಎ ಬಿ ಸಿ ತಾನೆ. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 is equals to ಆ್ಯಂಗಲ್ ಎ ಬಿ ಸಿ is equals to ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4 ಆ್ಯಂಗಲ್ ಬಿ ಸಿ ಡಿ. ಆ್ಯಂಗಲ್ ಬಿ ಸಿ ಡಿ ಆಯಿತಾ? ಆ್ಯಂಗಲ್ ಎ ಬಿ ಸಿ is equals to ಆ್ಯಂಗಲ್ ಬಿ ಸಿ ಡಿ. ಓಕೆ, ಸೊ ಇವಾಗ that implies AB is parallel to CD. ಹೆಂಗೆ? when two alternate interior angles are equal, then those two lines are parallel ಅಂತ ಸ್ಟೇಟ್ಮೆಂಟ್ ಬರೆದ್ಬಿಡ್ಬೇಕು. ಸೊ ಇದು ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ, ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಓಕೆನಾ? ಸೊ ಇವಾಗ ಫಸ್ಟ್ ನಾವು ಲೈನ್ ಹಾಕ್ಕೊಂಡ್ವಿ, ಆಮೇಲೆ ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3, ಆ್ಯಂಗಲ್ 4 ಅಂತ ಹಾಕ್ಕೊಂಡ್ವಿ. ಅದಾದಮೇಲೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ is equals to ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಆ್ಯಂಗಲ್ 1 is equals to ಆ್ಯಂಗಲ್ 2, ಆ್ಯಂಗಲ್ 3 is equals to ಆ್ಯಂಗಲ್ 4 ಅಂತ ಹಾಕ್ಕೊಂಡ್ವಿ. ಆಮೇಲೆ ಅವೆರಡನ್ನು ಆ್ಯಡ್ ಮಾಡಿದ್ವಿ ಅಲ್ವಾ? ಆಮೇಲೆ 3 ಜಾಗದಲ್ಲಿ 2 ಜಾಗದಲ್ಲಿ 3. ಯಾಕೆ? ಆ್ಯಂಗಲ್ 2 is equals to ಆ್ಯಂಗಲ್ 3 ಅಂತ ಹಾಕ್ಕೊಂಡ್ವಿ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಆ್ಯಂಗಲ್ ಎ ಬಿ ಸಿ, ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4 ಆ್ಯಂಗಲ್ ಬಿ ಸಿ ಡಿ. ಸೊ ಇದು ಮತ್ತೆ ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಆ್ಯಂಗಲ್ ಬಿ ಸಿ ಡಿ ಏನು? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ? ಸೊ
ದಟ್ ಇಂಪ್ಲೈಸ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಸೊ ನೀವು ಸ್ಟೇಟ್ಮೆಂಟ್ ಬರ್ಕೋಬೇಕು, ಏನಂತ, ವೆನ್ ಟು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ದೋಸ್ ಟು ಲೈನ್ಸ್ ಆರ್ ಪ್ಯಾರಲಲ್ ಅಂತ ಬರೆದ್ರೆ ಆಯಿತು ಅಷ್ಟೇ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಕಾನ್ಸೆಪ್ಟ್ ಮಾಡೋಣ, ಓಕೆನಾ? ಸೊ ಓದ್ಕೊಳ್ತೀರಿ. ಟಾಟಾ, ಬಾಯ್ ಬಾಯ್.